ಈಗೇನು ಅನಿಸ್ತಾ ಈಗ ಏನು ಸರ್ ನೋಡಿ 5 ದಿನದೊಳಗೆ ಒಂದಿನ ಅವರು ವಿಡಿಯೋ ರಿಲೀಸ್ ಆದಮೇಲೆ ನನ್ನನ್ನು ನಂದು ಒಂದು ಕಾಲ್ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇರೋದು. ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈವನ್ ಮೀಡಿಯಾದಲ್ಲಿ ಇವಾಗ ನಿಮಗೇನು ಹೇಳ್ತೀನಿ, ಅದು ಕಾಲ್ ಮಾಡಿದ್ದು ಬಿಕಾಸ್ ವಿಡಿಯೋ ರಿಲೀಸ್ ಆಗ್ತಾ ಒಂದು ಕಾಲ್ ಮಾಡಿ ಮಾತಾಡಿದಕ್ಕೋಸ್ಕರ ಸರಿ ಇಂಟ್ರಾಗೇಷನ್. ಹೌದು ಹೌದು ಸರ್, ಹೌದು. ಮತ್ತು ನಾನು ಇದನ್ನು ಇನ್ಫಾರ್ಮ್ ಮಾಡೋಕ್ಕೆ ನಾನು ಅವರು ಫೋನ್ ಬ್ಯುಸಿ ಬರ್ತಾ ಇತ್ತು ಅಥವಾ ನಂಗೆ ಗೊತ್ತಿಲ್ಲ ಕನೆಕ್ಟ್ ಆಗ್ತಾ ಇರಲಿಲ್ವೋ, ಐ ವಾಸ್ ಲೈಕ್ ಏನೋ ಈ ಥರ ಇದೆ ಅನ್ನೋದನ್ನ ನಾನು ಇನ್ಫಾರ್ಮ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದೆ. ಬಿಕಾಸ್ ನಾಳೆ ನಾವು ಓಡಾಡ್ತಾ ಇರ್ತೀವಿ ಅಲ್ಲ, ನಮ್ಮನ್ನು ಕ್ವೆಶನ್ ಮಾಡ್ತಾರೆ ಜನ ಅನ್ನೋದಕ್ಕೆ. ಸರ್ ಇದು ಏನಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ದೀರಲ್ಲ ನೀವೇ ಯಾಕೆ ಅಂತೇಳಿ, ಒಂದು ಪಾರ್ಟಿಯಿಂದ ಗುರ್ತಿಸ್ಕೊಳ್ದಲೆ ಯಾವುದೇ ಪಾರ್ಟಿಗಳ ಇದಿಲ್ದಲೇನು ನಾನು ಹಾಸನ್ ಡಿಸ್ಟಿಕಲ್ಲಿ ಗುರ್ತಿಸ್ಕೊಂಡಿದ್ದೆ. ನಿಮ್ಮಲ್ಲಿ ಇರೋರು ಯಾರಾದರೂ ನಿಮ್ಮ ಮೇಲೆ ಹಾಕೊಟ್ಟಿದ್ದಾರಾ ಅನ್ನೋ ಡೌಟ್ ಬಂತಾ ನಿಮ್ಗೇನಾದರೂ? ಸರ್ ಈ ಲಾಸ್ಟ್ ವೀಕ್ ಈ ಫಸ್ಟ್ ಇವರು ನೋಟಿಸ್ ಕಳ್ಸೋಕ್ಕೂ ಮುಂಚೆ ಲಾಸ್ಟ್ ವೀಕಲ್ಲಿ ಒಂದು ನ್ಯೂಸ್ ಬರುತ್ತೆ ನಮ್ಮದು ಹಾಸನ್ ಲೋಕಲ್ ಚಾನಲಲ್ಲಿ. ಸೊ ಅದರಲ್ಲಿ ಸ್ವಲ್ಪ ಕಾಂಗ್ರೆಸ್ ಅವ್ರಿಗೆ ಡ್ಯಾಮೇಜ್ ಆಗುವಂಥ ನ್ಯೂಸು, ಅದು ನಂದು ಮತ್ತು ನನ್ನ ಮನೆಯವ್ರದ್ದು ನ್ಯೂಸ್ ಆಗಿರುತ್ತೆ. ಅದರಿಂದ ಸ್ವಲ್ಪ ಡ್ಯಾಮೇಜು ಕೂಡ ಆಗಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ರು. ನನಗೆ ಗೊತ್ತಿಲ್ಲ, ಬಟ್ ಅವರಂತ ಇದ್ರು. ಇದಾದ ಮೇಲಿಂದ ನನಗೆ ಈ SITಯಿಂದ ನೋಟಿಸ್ ಬಂದಿದ್ದು. ಆಮೇಲೆ ನನಗೆ ಇಲ್ಲ ಯಾರು ಅಂದರೆ ಕಾಂಗ್ರೆಸ್ನವರು ನಿಮ್ಮ ಹಸ್ಬೆಂಡ್ ಮೇಲೆ ಹಲ್ಲೆ ಮಾಡಿದ್ರು. ಅವರು ಅಭ್ಯರ್ಥಿ ಅದೇ ಏನು ಡಿಫೀಟೆಡ್ ಕ್ಯಾಂಡಿಡೇಟ್ ಇದ್ದಾರಲ್ಲ, ಅವ್ರ ಥ್ರೂ ಯಾವುದೋ ಒಂದು ಫೈನಾನ್ಷಿಯಲ್ ಇದಕ್ಕೆ ಕಾಂಪ್ಲಿಕೇಶನ್ ಆದಾಗ ಅವರು ಪಂಚಾಯತಿ ಥರ ಮಾಡಿಕೊಂಡು ಆಗ ನನ್ನ ಹಸ್ಬೆಂಡ್ನ ಒಂದು ಸ್ವಲ್ಪ ಹೆದರಿಸೋ ಥರ ಮಾಡಿದರು. ದೆನ್ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿ. ಆಗ ಇವರು ಕಂಪ್ಲೇಂಟ್ ಕೊಡ್ತಾರೆ SP. ಹೆಸರು ಹೇಳ್ಬೋದಾ? ಯಾರ್ದು? ನೀವು ಯಾರಿಗೆ ಫೋನ್ ಮಾಡಿ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ? ಡಿಫೀಟೆಡ್ MLA ಸರ್, ಸಕಲೇಶ್ಪುರ. ಹೆಸರಿಲ್ಲ ಇದರಲ್ಲಿ. ಮುರಳಿ ಮೋಹನ್ ಅವರು ನೀವು ಫೋನ್ ಮಾಡಿದ್ರಿ? ಹೌದು. ನೀವು ಫೋನ್ ಮಾಡಿ ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದ್ರಿ? ನಾನು ಹೇಳಿದೆ, ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಒಬ್ಬರೇ ಬಂದಿದ್ದಾರೆ. ಸೊ ಅವ್ರ ಅಪೋಸಿಟ್ ಇರೋರನ್ನ ಅಂದರೆ ಈ ಫೈನಾನ್ಷಿಯಲ್ ಇಶ್ಯೂಸಲ್ಲಿ ಯಾರಾದರೂ ಮಾತುಕತೆಯಲ್ಲಿ ಆಗದಿದ್ದವ್ರು ಇರ್ತಾರಲ್ಲ, ಅವ್ರನ್ನ ಅವ್ರ ಜೊತೆ ಕರ್ಸ್ಕೊಂಡಿದ್ದಾರೆ ಸರ್. ಇವ್ರನ್ನ ಒಬ್ರನ್ನೇ ಕರ್ಸ್ಕೊಂಡಿದ್ದಾರೆ. ಸೊ ಅದು ಒಂದಷ್ಟು ಇವ್ರಿಗೆ ಒಂಥರ ಕಷ್ಟ ಅನ್ನಿಸ್ತು, ಏನು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಇವರು ಸೀದಾ ಅವರು ನನಗೆ ಕಾಲ್ ಮಾಡಿದ್ರು, ನಾನು ಇಲ್ಲಿ ಮುರಳಿ ಮೋಹನ್ ಮನೇಲಿದ್ದೀನಿ. ಸೊ ಅವ್ರು ಹೇಳಿದ್ರು ಹಂಗಂತ, ಯಾಕೋ ಇಲ್ಲಿ ಯಾರ್ಯಾರೋ ಇದ್ದಾರೆ, ನಂಗೆ ತುಂಬ ಗಾಬರಿ ಆಗ್ತಿದೆ ಅಂತ ಹೇಳಿದ್ರು. ತಕ್ಷಣ ಐ ಕಾಲ್ಡ್ ಮುರಳಿ ಮೋಹನ್ ಆ್ಯಂಡ್ ಸೆಡ್, ಮುರಳಿ ಮೋಹನ್ ಅವರೇ, ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಒಬ್ಬರೇ ಬಂದಿದ್ದಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಯಾರೂ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳಿದ್ದು. ಹೌದು ನಾನು. ಅದಾದಮೇಲೆ ತಕ್ಷಣ ಅವ್ರುಗಳು ಯಾರು ಇವ್ರ ಹತ್ರ ಮಾತಾಡ್ತಾ ಇದ್ರಲ್ವ, ಅದನ್ನೆಲ್ಲ ಅವಾಯ್ಡ್ ಮಾಡಿ ಆಮೇಲೆ ಇಲ್ಲ ನಾನು ಕಳಿಸ್ಕೊಡ್ತೀನಿ ಅಂತ ನನಗೂ ಹೇಳಿದ್ರು, ಸೇಫಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳಿ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿ ಅವರು SP ಹತ್ರ ಹೋಗಿಬಿಟ್ಟು ಅವ್ರು ಆಮೇಲೆ ಕಂಪ್ಲೇಂಟ್ ಕೊಟ್ಟರು ಒಂದು. ಅದಾಗುವಾಗ ಅದು ಗೊತ್ತಾಗಿ ನ್ಯೂಸಲ್ಲೆಲ್ಲ ಬಂತು. ಆಮೇಲೆ ಸೊ ಆಮೇಲಿಂದ ಒಂದಷ್ಟು ಸಕಲೇಶ್ಪುರ ಭಾಗಗಳಲ್ಲಿ ಅವ್ರ ಹೆಸರು ಹಿಂಗೆ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಬಂತು. ಸ್ಪ್ರೆಡ್ ಆಯಿತು. ಹೌದು. ಅದಾದ್ಮೇಲೆ ನಿಮಗೆ ನೋಟಿಸ್ ಬಂತು? ಹೌದು ಸರ್, ಹೌದು. ಇಷ್ಟು ದಿನ ಆಗಿದೆ, 2 months ಆಗಿಲ್ವಾ ಸರ್? 2 months ಆಗಿದಾ? ಸೊ ಇಷ್ಟು ದಿನ ಆದಮೇಲೆ ನಾನು ಫಸ್ಟ್ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅಂತ ಹೇಳಿ ಬಂದಿದೆ ನೋಟಿಸ್. ಈಗ ಫಸ್ಟ್ ಕಾಂಟ್ಯಾಕ್ಟಲ್ಲಿ ನೀವಿದ್ದೀರಾ ಅಂತೇಳಿ? ಹೌದು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದಷ್ಟು ಅಂದರೆ ಅವರು ಏನು ಪ್ರೋಗ್ರಾಮ್ಗಳಲ್ಲಿ ನಾನು ಅಟೆಂಡ್ ಆಗ್ತಿದ್ದೆ, ಆ ಇದರಲ್ಲಿ ಕಾಂಟ್ಯಾಕ್ಟಲ್ಲಿ ನಾನು ಇದ್ದೀನಿ ಅನ್ನೋ ಥರಕ್ಕೆ. ಅಂದರೆ ನಿಮ್ಮ ಹೇಳಿಕೆ ನೋಡಿದ್ರೆ ಕಾಂಗ್ರೆಸ್ನವರೇ ನಿಮ್ಮನ್ನು ಟಾರ್ಗೆಟ್ ಮಾಡಿಸಿದ್ರು ಅನ್ನೋ ರೀತಿಯಲ್ಲೇ ಇದೆ. ಹೌದು ಸರ್, ಡೆಫಿನೆಟ್ಲಿ ಹೌದು ಸರ್. ಅಂದರೆ ನಿಮ್ಮ ಹೇಳಿಕೆ ನೋಡಿದ್ರೆ ಕಾಂಗ್ರೆಸ್ನವರೇ ನಿಮ್ಮನ್ನು ಟಾರ್ಗೆಟ್ ಮಾಡಿಸಿದ್ರು ಅನ್ನೋ ರೀತಿಯಲ್ಲೇ ಇದೆ. ಹೌದು ಸರ್, ಡೆಫಿನೆಟ್ಲಿ ಹೌದು ಸರ್. ಅಲ್ಲ, ಅವರು ನಿಮ್ಮನ್ನು ಟಾರ್ಗೆಟ್ ಮಾಡಿಸಿ ಏನು ಬಂತು ಪ್ರಯೋಜನ? ನೀವು MP ಅಲ್ಲ, MLA ಅಲ್ಲ. ಹೌದು ಸರ್. ನೀವು ನನ್ನ ಇಂಟರ್ವ್ಯೂಗಳು ನೋಡಿ ಲೋಕಲ್ ಚಾನಲ್ಗಳಲ್ಲಿ, ಅವರೆಲ್ಲ ನನ್ನನ್ನು ಕೇಳಿರೋದು ಹೀಗೆ, ಮೇಡಮ್ ನೀವೊಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀರಾ, ಆದರೆ ನೀವು ಯಾವ MLAಗೂ ಕಮ್ಮಿ ಇಲ್ಲ ಅನ್ನೋಷ್ಟು ಹೆಸರು ಮಾಡಿದ್ದೀರಾ ಅಂತಲೇ ಅವ್ರು ಹೇಳ್ತಾರೆ. ಸೊ ಯಾಕೆ ಹೇಳ್ತಾರೆ ಸರ್? ಅಥವಾ ನಾನು ಈ MP ಎಲೆಕ್ಷನಲ್ಲಿ ಪೂರ್ತಿ ಹಾಸನ್ ಡಿಸ್ಟಿಕಲ್ಲಿ ಓಡಾಡಿದ್ದೀನಿ ಅಂದರೆ ಸುಮ್ಮನೆ ಓಡಾಡಿರ್ತೀನ?
ನಂದು ಒಂದು ಒಳ್ಳೆ ಕೆಲಸಗಳು ಮಾಡಿರ್ತೀನಿ, ಜನಗಳು ನಂದೇ ಆದ ಫಾಲೋವರ್ಸ್ಗಳಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ನಾಳೆ ದಿನ ನನ್ನನ್ನು ಫಾಲೋ ಮಾಡುವಂಥವ್ರಿಂದನೂ ನೆಕ್ಸ್ಟು JDS ಪಕ್ಷ ಬಿದೋಗ್ತಿದೆ ಹಾಸನಲ್ಲಿ ಅನ್ನುವಾಗಲೂ ಒಳ್ಳೇದಾಗ್ಬೋದಲ್ಲ. ನನ್ನ ಬಗ್ಗೆ ಹೇಳ್ಕೊತಿದ್ದೀನಿ ಅಂತಲ್ಲ, ಅದರ್ವೈಸ್ ನನ್ನನ್ನೇ ಯಾಕೆ ಇಷ್ಟು ಸಲ ಕರೆದು ಏನೇನೋ ಕೇಳೋದು ಹೆಂಗೆ ಅದು? ಈಗ ನಾನು ಹಿಂದೆ ಹೋಗಲಿ ಅನ್ನೋ ಥರ ಹೇಗೆ ಕೇಳ್ತಾರೆ ಇವರು? ಈಗ ರಿಲೇಟೆಡ್ನ ಕೇಳಿ ಸರ್, ನಾನು ಈಗಲೂ ಆನ್ಸರ್ ಮಾಡ್ತೀನಿ. ರಿಲೇಟೆಡ್ ಏನು ನನ್ನ ಕಾಂಟ್ಯಾಕ್ಟಲ್ಲಿದ್ದೆ, ಹೌದು ನಾನು ಈ ಥರ ಇದ್ದೀನಿ ಅಂತ ಹೇಳ್ತಿದ್ದೀನಿ. ರೇಪಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಪದೇ ನನ್ನನ್ನು ಈಗ ಸೆಕೆಂಡ್ ಡೇ ನಾಳೆನೂ ಹೋಗಬೇಕು ಅಂತ ಹೇಳಿದ್ರೆ ನಾವು ಏನಿದೆ ಅಂಥದ್ದು ಏನಿದೆ? ಸೊ ನನಗನ್ಸುತ್ತೆ ಸರ್ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಮುಂದೆ ನಾನು ಅದೇ ಈಗ ಅಟೆಂಡ್ ಆಗ್ತೀನಿ, ನಾನು ಎಷ್ಟು ಆಗುತ್ತೆ ನಾನು ಅಷ್ಟು ಫೈಟ್ ಮಾಡ್ತೀನಿ. ಸೊ ನೋಡೋಣ ಸರ್ ಎಲ್ಲಿವರೆಗೆ ಇವ್ರು ನನ್ನನ್ನು ಕರೆಸ್ತಾನೆ ಇರ್ತಾರೆ, ಹೇಗೆ ಇವರು ಕರೆಸ್ತಾರೆ ಅಂತ ಹೇಳಿ. ಬಟ್ ನಾನೇ ಫೈಟ್ ಮಾಡಕ್ಕೆ ನಿಂತಿದ್ದೀರಿ ಈಗ? ಹೌದು ಸರ್, ಫೈಟ್ ಮಾಡ್ತೀನಿ. ಈವನ್ ನನಗೆ ಫಸ್ಟ್ ಡೇ ಅವರು ಮಾತಾಡಿದ ಫ್ರಸ್ಟ್ರೇಷನ್ನಿಗೆ ನಾನು ನಿಜವಾಗ್ಲೂ ಇದ್ರ ಮೇಲೆ ಕೇಸ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ದೀನಿ. ಸೀರಿಯಸ್ಲಿ ಒಂದು ಹೆಣ್ಮಕ್ಳು ಬಗ್ಗೆ ನಮ್ಮ ಭಾಗಗಳಲ್ಲಿ ಹೆಣ್ಮಕ್ಳು ಮುಂದೆ ಬರೋದೇ ಕಷ್ಟ. ನಾವೇ ಅದರಲ್ಲಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ ಅಂದಾಗ ನಮ್ಮನ್ನು ಹಿಂಗೆಲ್ಲ ಮಾತಾಡಿಸ್ತಾರೆ ಅವರು. ಸೊ ನನಗೆ ಡೆಫಿನೆಟ್ಲಿ ಗೊತ್ತು ಸರ್, ನನ್ನನ್ನು ಟಾರ್ಗೆಟ್ ಅಂತೂ ಮಾಡಿರೋದು ಹೌದು. ಈಗ ಟಾರ್ಗೆಟ್ ಮಾಡಿದ್ರೆ ಅಂತ ಹೇಳಿದ್ಮೇಲೆ ಅರೆಸ್ಟ್ ಆಗ್ತೀನಿ ಅನ್ನೋ ಭಯ ಕೂಡ ಇದ್ದೇ ಇರುತ್ತೆ. ಆ ಭಯ ಏನಾದ್ರು ಇದೆಯಾ, ಕಾಡ್ತಾ ಇದೆಯಾ? ಇಲ್ಲ, ಬಟ್ ಹೀಗೆ ಮುಂದುವರೆದ್ರೆ ನನ್ನನ್ನು ಅದನ್ನು ಮಾಡಿಸ್ತಾರೆ ಇವರು. ಹೀಗೆ ಮುಂದುವರೆದ್ರೆ ಅಂದರೆ ಇವ್ರು ಕೇಳೋ ಕ್ವೆಶನ್ ಹೆಂಗಿದೆ ಅಂದರೆ ನಾನೇ ಅವ್ರನ್ನ ಹೇಳಿ, ಬಿಕಾಸ್ ಅವರು ನನ್ನ ಕಾಂಟ್ಯಾಕ್ಟಲ್ಲಿ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಆ ಕೇಸಿಗೂ ನಾನೇನೋ ಮಾಡಿದ್ದೀನಿ ಅನ್ನೋ ಥರಕ್ಕೆ ನಾನೀಗ ಕರೆಕ್ಟಾಗಿ ಅವ್ರಿಗೆ ಹೇಳಿಲ್ಲ ಅಂತ ಹೇಳಿದ್ರೆ. ಸರ್ ಇನ್ನೊಂದು ಈ 4th ಕೇಸ್ ಆಯಿತು ಗೊತ್ತಾ ಸರ್ ರೀಸೆಂಟಾಗಿ. ಆ ಟೈಮಲ್ಲೇ ಆ 1-2-3 ಡೇಸ್ ಆದಮೇಲೆ ನನ್ನನ್ನು ಕರೆಸಿದ್ದು. ನನಗೆ ಅವತ್ತು ಅನಿಸಿದ್ದು ಹೌದು, ಹೀಗೆ ಇವ್ರು ಇಷ್ಟು ಪ್ರೆಷರ್ ಕೊಡುವಾಗ ಕಂಪ್ಲೇಂಟ್ ಕೊಡೋ ಹಂಗಾಗುತ್ತೆ, ಅವ್ರ ಮೇಲೆ ಕೇಸ್ ಅಪೋಸ್ ಆಗಿ ಕೊಡೋ ಹಂಗಾಗತ್ತೆ. ಸೊ ಆ ಪ್ರೆಷರಿಗೆ ಯಾರ ಮೇಲೆ ಇವಾಗೇನು ಕೇಸ್ ಆಗ್ತಾ ಇದೆ ಆ ಮನುಷ್ಯನ ಮೇಲೆ ಕೇಸ್ ಮಾಡೋ ಹಾಗೆ ಮಟ್ಟಕ್ಕೆ ನಮ್ಮನ್ನು ಇದು ಮಾಡ್ತಾ ಇದ್ದಾರೆ ಅವರು ಅಷ್ಟೇ. ಪ್ರಜ್ವಲ್ ರೇವಣ್ಣ ಮೇಲೆ? ಹೌದು. ಹಂಗಾರೆ ನೀವು ಹೇಳೋ ಪ್ರಕಾರ ಈಗ ಕೇಸ್ ಆಗಿರೋದೆಲ್ಲವೂ ಕೂಡ ಅದೇ ರೀತಿ ಪ್ರೆಷರ್ ಹಾಕ್ಸ್ಬಿಟ್ಟು ಕೇಸ್ ಹಾಕ್ಸಿದ್ದಾರೆ ಅಂತಾನೆ? ಎಲ್ಲದೂ ಅಲ್ಲ, ಬಟ್ ನನಗೆ ಲಾಸ್ಟ್ ಕೇಸ್ ಇವ್ರು ಈ ಥರ ಹೇಳ್ತಾ ಇದ್ರೆ ಸರ್, ಹೆಣ್ಮಕ್ಳುಗಳು ಅವ್ರದ್ದು ಒಂದು ವಿಷಯಗಳು ಈ ಥರ ಆಚೆ ಬರುತ್ತೆ ಅಂದಾಗ ಅವ್ರು ಹೆದರ್ಕೊಂಡು ಅವ್ರು ಕೊಡ್ತಾರೆ ಸರ್. ಏನೋ ಒಂದು ವಿಷಯಗಳನ್ನ ಇವ್ರು ಏನೋ ಮಾಡ್ತಾರೆ ಅಂತ ಹೇಳ್ದ ಸರ್, ನನ್ನ ಮೇಲೆ ಹೇಳ್ತಾರಲ್ಲ ಸರ್, ನನ್ನ ಮೇಲೆ ಹೇಳ್ತಾರಲ್ಲ ಇಷ್ಟು ನೀವೇ ಯಾಕೆ ಇಷ್ಟು ಫೇಮಸ್ ಅಂದ್ರೆ ನಾನು ಏನು ಹೇಳ್ಬೋದು ಇದಕ್ಕೆ? ಅಥವಾ ಸೈಲೆಂಟ್ ಆಗಿ ಹೋಗ್ಬಿಡ್ತೀವಿ. ಅಂದ್ರೆ ನೀವು ಫೈನಲಿ ಡಿಸೈಡ್ ಆಗಿದ್ದೀರಾ ನೀವು ಹೋರಾಟ ಮಾಡೋದಕ್ಕೆ, ಈ ವಿಚಾರವಾಗಿ ಫೈಟ್ ಮಾಡೋದಕ್ಕೆ? ಹೌದು, ನಾನು ಹೋರಾಟ ಮಾಡಕ್ಕೆ ಹೊರಟಿರೋದು SIT ಅವರು ಯಾವುದೋ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದನ್ನ ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇರೋ ಬೇರೆ ಹೆಣ್ಮಕ್ಳುಗಳಿಗೆ ಅನ್ಯಾಯನೂ ಮಾಡಬಾರ್ದು ಅವರು. ಸೊ ಇನ್ನು ಮುಂದೆ ಆ ಥರ ಆಗಬಾರ್ದು ಅನ್ನೋದು ನನಗೆ ಇದೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮೊಂದಿಗೆ ಇಷ್ಟೊತ್ತರೆಗೂ ಮಾತಾಡಿದ್ದಕ್ಕೆ.